ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮರನಾಥ್ ರೆಡ್ಡಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ವಿಧಾನಸೌಧ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತೇನೆ. ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತವೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಲೇಬರ್ ಇನ್ವಾಲ್ವ್ಮೆಂಟ್ ಇನ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಯೂನಿಯನ್ ಅಧ್ಯಕ್ಷರಾದವರನ್ನು ಮ್ಯಾನೇಜ್ಮೆಂಟಲ್ಲಿ ಡೈರೆಕ್ಟರ್ಶಿಪ್ ಅನ್ನು ಕೊಟ್ಟಿರುತ್ತಾರೆ. ಇದರಿಂದ ಅವರ ಕಷ್ಟ ನಷ್ಟಗಳನ್ನು ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಅವರ ಐಡಿಯಾಗಳನ್ನು ಇಂಪ್ಲಿಮೆಂಟ್ ಮಾಡಲು ಸಾಧ್ಯವಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಇಂಜಿನಿಯರ್ಗಳ ಮಹತ್ವ ತುಂಬ ಇದೆ ಅಂತ ತಿಳ್ಕೊಂಡು ಇಂಜಿನಿಯರ್ಗಳ ಅಧ್ಯಕ್ಷರಾದಂಥವ್ರನ್ನೂ ಸಹ ಡೈರೆಕ್ಟರ್ಶಿಪ್ಪನ್ನು ಕೊಟ್ಟಿರುತ್ತಾರೆ. ಇಂಜಿನಿಯರಿಂಗ್ ಅಸೋಸಿಯೇಷನ್ ಅನ್ನುವುದು ಎಇಗಳು ಮತ್ತು AWS ಕೆಲ ಹಂತದ ಇಂಜಿನಿಯರ್ಗಳಿಗೆ ಪ್ರಮುಖವಾಗಿರುತ್ತದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನೋರು ಮಿಡ್ಲ್ ಮ್ಯಾನೇಜ್ಮೆಂಟ್. ಈ ಕಡೆ ಮ್ಯಾನೇಜ್ಮೆಂಟ್ ಅಪ್ಪರ್ ಅವ್ರಿಗೂ ಸಪೋರ್ಟ್ ಮಾಡಬೇಕು, ಕೆಳಗಡೆ ಲೋಯರ್ ಅವರು ಸಪೋರ್ಟ್ ಮಾಡಬೇಕು. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮತ್ತು ಚೀಫ್ ಇಂಜಿನಿಯರ್ ಆದವರು ಟೋಟಲಿ ಮ್ಯಾನೇಜ್ಮೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಸೋಸಿಯೇಷನ್ ಪದಾಧಿಕಾರಿಗಳಾದಂಥ ಜನರಲ್ ಸೆಕ್ರೆಟರಿ, ಪ್ರೆಸಿಡೆಂಟ್ ಆದವರು ಲೋಯರ್ ಕ್ಯಾಡ್ರ್ನವರು AE AEE ಇಲ್ಲ ಮ್ಯಾಕ್ಸಿಮಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದವರು ಆಯ್ಕೆಯಾದರೆ ಕೆಲ ಹಂತದ ಇಂಜಿನಿಯರ್ಗಳನ್ನು ಸಂಪರ್ಕಿಸಲು ಅವ್ರ ಜೊತೆ ಬೆರೆಯಲು ಸಾಧ್ಯವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆರ್ ಜನರಲ್ ಸೆಕ್ರೆಟರಿ ಆದಂಥವರು ಚೀಫ್ ಇಂಜಿನಿಯರು SCಗಳು ಇಂಥವರು ಅಲಂಕರಿಸುತ್ತಾ ಬಂದಿರುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೆಲಸದ ಒತ್ತಡದಿಂದ ಅವ್ರಿಗೆ ಇಷ್ಟ ಇದ್ರೂ ಸಹ ಕೆಳಗಿನ ಇಂಜಿನಿಯರ್ಗಳ ಜೊತೆ ಬೆರೆಯಲು, ಅವ್ರ ಜೊತೆ ಸಂಪರ್ಕ ಹೆಚ್ಚಿಸಲು, ಆ ಕೆಲಸ ಮಾಡಲು ಸಾಧ್ಯವಾಗಿರುವುದಿಲ್ಲ. ಅವರಿಗಿರುವ ಮ್ಯಾನೇಜ್ಮೆಂಟ್ ಜೊತೆ ಒತ್ತಡ, ನಿಕಟ ಸಂಪರ್ಕ, ಇದರಿಂದ ಕೆಲ ಹಂತದ ಇಂಜಿನಿಯರ್ಗಳಿಗೆ ನ್ಯಾಯ ಒದಗಿಸಲು ಸಾಧ್ಯವಾಗಿರುತ್ತಿಲ್ಲ. ಈ ನಡೆ ಇತ್ತೀಚಿನ ದಿನಗಳಲ್ಲಿ ಅಸೋಸಿಯೇಷನ್ನೇ ಮ್ಯಾನೇಜ್ಮೆಂಟ್ ಆಗಿಬಿಟ್ಟಿದೆ. ಅಸೋಸಿಯೇಷನ್ ಅನ್ನೋದು ಮ್ಯಾನೇಜ್ಮೆಂಟ್ ಜೊತೆ ಕಾರ್ಯನಿರ್ವಹಿಸಲು ಕೆಲ ಹಂತದ ನೌಕರ ಅಥವಾ ನಮ್ಮ ಇಂಜಿನಿಯರ್ಗಳಿದ್ದರೆ ಸಾಧ್ಯವಾಗ್ತದೆ. ಆದರೆ ಮೇಲೆ ಹಂತದ ಇಂಜಿನಿಯರ್ಗಳಿದ್ದರೆ ಯಾವುದೇ ಥರ ಅವ್ರ ಜೊತೆ ಸಂಪರ್ಕ ಬೆಳೆಸಲು ಸಾಧ್ಯವಾಗಿರುವುದಿಲ್ಲ. ಅನೇಕ ರಾಜ್ಯಗಳಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಆದ ಮೇಲೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಲು ಸಾಧ್ಯವಿರುವುದಿಲ್ಲ. ಯಾಕಂದರೆ ಅವರು ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಆದಾಗ ಕೆಳಗಿನ ಹಂತದ ಇಂಜಿನಿಯರ್ಗಳಿಗೆ ಯಾವುದೇ ನ್ಯಾಯ ಒದಗಿಸಲು ಸಾಧ್ಯವಾಗಿರುವುದಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ರಸ್ತೆಯಲ್ಲಿ ಯಾರಿಗಾದ್ರೂ ಒಂದು ಅಪಘಾತವಾದಾಗ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತೀವಿ ಅಂತ ಯಾರಾದರೂ ಬಂದು ಮುಂದೆ ನಿಂತ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದಾಗೆ ಅವ್ರಿಗೊಂಥರ ಧೈರ್ಯ, ನಾನು ಬದುಕ್ತೀನಪ್ಪ ಅನ್ನೋ ಒಂದು ಆಸೆ ಹುಟ್ಟಿದ್ದಾರೆ. ಅದೇ ಥರ ಇಂಜಿನಿಯರ್ ಸಂಘದ ಕೆಲ ಹಂತದ ಸದಸ್ಯರುಗಳು ಅಸೋಸಿಯೇಷನ್ಗೆ ಬಂದು ಅಸೋಸಿಯೇಷನ್ ಪದಾಧಿಕಾರಿಗಳಾದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಮೀಟ್ ಮಾಡಿದಾಗ ಅವರ ಜೊತೆ ಇದ್ದು ಅವ್ರಿಗೆ ಧೈರ್ಯ ಹಿಡಿದ್ರೆ ಮಾತ್ರ ಅವರಿಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅನ್ನೋ ಒಂದು ಆಸೆ ಹುಟ್ಟುತ್ತದೆ, ಧೈರ್ಯ ಹುಟ್ಟಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು, ಚೀಫ್ ಇಂಜಿನಿಯರ್ ಆದವರು ಅಂತವರು ಸಂಘವನ್ನು ನಡೆಸ್ತಾ ಇರಬೇಕಾದ್ರೆ ಅವರಿಗೆ ಯಾವುದೇ ಕೆಲ ಹಂತದ ಇಂಜಿನಿಯರ್ಗಳನ್ನು ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ. ಸೊ ಇದರಿಂದ ನನ್ನ ರಿಕ್ವೆಸ್ಟ್ ಏನೆಂದರೆ AE AEE ಅಥವಾ ಮ್ಯಾಕ್ಸಿಮಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥವ್ರನ್ನು ನಾವು ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಈ ಹುದ್ದೆಯಲ್ಲಿ ನೋಡಿದರೆ ಮಾತ್ರ ಕೆಲ ಹಂತದ ಇಂಜಿನಿಯರ್ಗಳನ್ನು ಸಂಪರ್ಕಿಸಲು, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಆಗಲು, ಅವರ ಧೈರ್ಯ ಸಾಧ್ಯವಾಗುತ್ತದೆ. ಆದ್ದರಿಂದ ಸುಧಾಕರ್ ರೆಡ್ಡಿ ಅನ್ನೋರು ಸುಮಾರು 6-7 ಎಲೆಕ್ಷನ್ಗಳಿಂದ ಕಂಟೆಸ್ಟ್ ಮಾಡಿ ಎಲ್ಲ ಹುದ್ದೆಗಳಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸು ಇದೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಾರೆ. ಮಿಡ್ಲ್ ಮ್ಯಾನೇಜ್ಮೆಂಟ್ ಕೆಳಗಿನ ಹಂತ ಮೇಲಿನ ಜೊತೆ ಎರಡಕ್ಕೂ ಸಂಪರ್ಕ ಬೆಳೆಸಬಹುದು. ಆದ್ದರಿಂದ ಸುಧಾಕರ್ ರೆಡ್ಡಿ ಮತ್ತು ಅವ್ರ ತಂಡವನಿಗೆ ಬೆಂಬಲವನ್ನು ನೀಡಿ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ನಮಸ್ಕಾರ.